ಸಮುದಾಯದಲ್ಲಿ ಏನು ಚರ್ಚೆ ಆಗಿದೆ ಸರ್? ಈಗ ಸಮುದಾಯದ ನಿರ್ಣಯ ಏನು ಅಂತ ಹೇಗೆ? ಒಂದು ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕೆಂದರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತು ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರೆಸಿದ್ರೆ ಒಳ್ಳೆಯದು, ಅಥವಾ ಉಪಜಾತಿಯಲ್ಲೂ ಕೂಡ. ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನು ಒಡಿಬಾರ್ದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನು ಛಿದ್ರಗೊಳಿಸಬಾರ್ದು. ಈ ಥರದ ನಿರ್ಣಯಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೀರಿ. ಸರ್ಕಾರಕ್ಕೂ ಕೂಡ ಆ ಮನವಿಯನ್ನು ನಾವು ಮಾಡಿದ್ದೀರಿ. ಸರ್, ಇದರ ಜೊತೆಗೆ ಈಗ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ಕಾಲಂಗಳಿಗೆ ಏನು ನಿರ್ಧಾರ ಆಗಿದೆ? ಯಾವುದೇ ಕಾರಣಕ್ಕೂ ಆದರೆ ಅದನ್ನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು. ಹಂಗೇನಾನ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶನೂ ಕೂಡ ಆಗಿದೆ. ಸರ್, ಈಗ ಒಕ್ಕಲಿಗರಲ್ಲಿ ಮೊದಲನೇ ಕಾಲಮಲ್ಲಿ ಒಕ್ಕಲಿಗ ಅಂತ ಇರಬೇಕು, ಎರಡನೇ ಕಾಲಮಲ್ಲಿ ಇರಬೇಕು. ಆಗಿಲ್ಲ ಅಂದ್ರೆ ಸಬ್ ಕ್ಯಾಸ್ಟ್ ಬರ್ಸ್ಬೋದು. 3 ಕಾಲಮಲ್ಲಿ ಒಕ್ಕಲಿಗ ಅಂತ ಬರಿಬೇಕು. ಆಗಿಲ್ಲ ಅಂದ್ರೆ ಸಬ್ ಕ್ಯಾಸ್ಟ್ ಬರಿಬೇಕು. ಅದ್ರ ಫಸ್ಟ್ ಕಾಲಮಲ್ಲಿ ಒಕ್ಕಲಿಗ ಅಂತ ಇರಬೇಕು. 15 ದಿನ ಅವಧಿಗೆ ಸಾಕಾಗಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಏನ್ ಮಾಡಬಹುದು? ಅವರೇ ಸರ್ಕಾರ ಈಗ ಸರ್ಕಾರಕ್ಕೆ ನಾವು ಡಿ ಕೆ ಶಿವಕುಮಾರ್ ಬಂದಿದ್ರು, ಅವ್ರಿಗೆ ಹೇಳಿದಿರಿ ಇದನ್ನ ಮುಂದೂಡಿಸಿ, ಇಲ್ಲಿ ದಸರಾ ಹಬ್ಬ ಇದೆ, ಆಗಲ್ಲ, ಮುಂದೂಡಿಸಿ ಅಂತ ಹೇಳಿದೆ.